ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇರೋವಂಥ ವಿಡಿಯೋನೇ ತಂದಿರ್ತೀನಿ. ಹಳೆ ವೀಡಿಯೋಸ್ನ ನೋಡಿರೋರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ಲಾಗಿ ಕೂಡ ಇರುತ್ತೆ, ಹೆಲ್ಪ್ಫುಲ್ಲಾಗಿ ಕೂಡ ಇರುತ್ತೆ. ಈ ಒಂದು ಸೋಫಾ ಕವರ್ನೇನೋ ಬುಕ್ ಮಾಡಿಬಿಟ್ಟಿದ್ದೀವಿ, ಆದರೆ ಬಂದಿದೆ. ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಹಾಕೋದು ಸೋಫಾಗೆ ಅಂತ ಕನ್ಫ್ಯೂಷನ್ ಕೂಡ ಇರುತ್ತೆ. ಆ ಒಂದು ಕನ್ಫ್ಯೂಷನನ್ನು ನಾನು ಕೂಡ ಕ್ಲಿಯರ್ ಮಾಡೋಣ ಅಂತ ಈ ಒಂದು ಸೋಫಾ ಕವರ್ನ ಹೇಗೆ ಹಾಕೋದು ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಸೋಫಾ ಕವರ್ದು ವಿಡಿಯೋನ ಇನ್ನೂ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನಲ್ಲಿದೆ, ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಇದರ ಅನ್ಬಾಕ್ಸಿಂಗನ್ನು ನೋಡ್ಬೋದು. ಹಾಗೆ ಇದರ ಪ್ರೈಸನ್ನು ಕೂಡ ತಿಳ್ಕೊಳ್ಬೋದು. ನೀವು ಎಲ್ಲ ಮನೆಗಳಲ್ಲಿ ಸೋಫಾ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲೂ ಮಕ್ಕಳಿರೋ ಮನೆಗಳಲ್ಲಂತೂ ಈ ಸೋಫಾನ ಒಂದು ಗತಿ ಕಾಣಿಸಿ ಮಡಗಿರ್ತಾರೆ. ನಮ್ಮ ಮನೇಲೂ ಹೀಗೇ ಆಗಿದೆ. ಸೋಫಾವನ್ನು ತಗೊಂಡು ಒಂದು 2 ವರ್ಷ ಆಗಿತ್ತೇನೋ ಅಷ್ಟೇ. ಸೊ ಅದು ಯಾವ ಕತೆ ಆಗಿದೆ ಅಂತ ಮುಂದೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ, ಚೆಕ್ ಮಾಡಿ. ಈಗ ಬಂದಿರೋವಂಥ ಸೋಫಾ ಕವರ್ನ ನಾನು ಹೇಗೆ ಇನ್ಸ್ಟಾಲ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ಈ ಒಂದು ಸೋಫಾ ಕವರನ್ನು ನೀವು ಜಸ್ಟ್ ಒಂದು 5 ನಿಮಿಷದಲ್ಲೇ ಹಾಕ್ಬೋದು. ಯಾವುದೇ ರೀತಿಯ ಕನ್ಫ್ಯೂಷನ್ ಏನು ಇರೋದಿಲ್ಲ. ತುಂಬಾ ಈಸಿಯಾಗಿ ನೀವು ಈ ಒಂದು ಸೋಫಾ ಕವರನ್ನು ಹಾಕ್ಬೋದು. ಸೊ ಬನ್ನಿ, ಇದನ್ನು ಹೇಗೆ ಹಾಕೋದು ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತೀನಿ. ಇದು ನಮ್ಮದು ಹಳೇದು ಸೋಫಾ, ಅಂದರೆ ಒಂದು 2 ಇಯರ್ಸ್ ಆಗಿದೆ ತಗೊಂಡು. ಬಟ್ ಮಕ್ಕಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಥರ ಹೋಲ್ ಮಾಡಿಬಿಟ್ಟಿದ್ದಾರೆ ಮಧ್ಯದಲ್ಲಿ. ಸೊ ಇದನ್ನು ನಾನು 2-3 ಸಲ ಸ್ಟಿಚ್ ಕೂಡ ಮಾಡಿದ್ದೀನಿ, ಬಟ್ ಮತ್ತೆ ಅದೇ ಕೆಲಸ ಮಾಡಿದ್ದಾರೆ. ಸೊ ಏನು ಮಾಡೋಣ ಅಂತ ಅನ್ನುವಾಗ ಈ ಒಂದು ಪ್ರಾಡಕ್ಟ್ ಸಿಕ್ತು. ಆರ್ಡರ್ ಮಾಡಿ ಬಂದಿದೆ ಪ್ರಾಡಕ್ಟ್. ಇದನ್ನು ಹಾಕಿ ಕೂಡ ನೋಡಿದೆ, ಸೋಫಾಗೆ ತುಂಬಾ ಚೆನ್ನಾಗಿದೆ. ಬೇರೆ ಒಂದು ಸೋಫಾ ಕವರ್ಸ್ಗಳು ಸಪ್ರೇಟ್ಸು, ಮೇಲ್ಗಡೆಗೆ ಕೆಳಗಡೆಗೆ ಬೇರೆ ಸಪ್ರೇಟ್ ಇರುತ್ತೆ. ಸೊ ಅದನ್ನು ಹಾಕೋದ್ರಿಂದ ಕೂಡ ಅಷ್ಟೇ ಎಳ್ದಾಗ್ತಾ ಇರ್ತಾರೆ ಮಕ್ಕಳು, ಆಟ ಆಡ್ತಾರಲ್ಲ ಆ ಒಂದು ಇದರಲ್ಲಿ. ಬಟ್ ಈ ರೀತಿಯ ಒಂದು ಫುಲ್ ಕವರೇಜ್ ಆಗಿರೋಂಥ ಸೋಫಾ ಕವರ್ನ ಯೂಸ್ ಮಾಡಿಕೊಂಡು ನಾವು ಸೋಫಾಗೆ ಕವರ್ ಹಾಕೋದ್ರಿಂದ ಸೋಫಾ ಕೂಡ ತುಂಬಾ ಬಾಳಿಕೆ ಕೂಡ ಬರುತ್ತೆ, ಜಾಸ್ತಿ ಕೊಳೆ ಕೂಡ ಆಗೋದಿಲ್ಲ, ಹೊಸದ್ರ ಥರನೂ ಕೂಡ ಇರುತ್ತೆ. ಬಟ್ ಈಗ ಆಲ್ರೆಡಿ ಸೋಫಾ ಚೆನ್ನಾಗೇ ಇದೆ, ಬಟ್ ಇದೊಂದು ಡ್ಯಾಮೇಜ್ ಮಾಡಿರೋದ್ರಿಂದ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಒಂದು ಪ್ರಾಡಕ್ಟನ್ನು ತರಿಸಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿದೆ ಸೋಫಾ ಕೂಡ. ವಾಶ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ. ಡಸ್ಟ್ ಏನಾರು ಆದ್ರೂ ಅಷ್ಟೇ ಬೇಗನೆ ವಾಶ್ ಕೂಡ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಈಗ ಕವರ್ ಹಾಕಿ ತೋರಿಸ್ತೀನಿ ನೋಡಿ. ಈ ಸೋಫಾ ಕವರನ್ನು ಓಪನ್ ಮಾಡಿದ ತಕ್ಷಣ ನಿಮಗೇ ಒಂದು ಐಡಿಯಾ ಬರುತ್ತೆ. ಈ ಸೋಫಾದು ಶೇಪ್ ಇದೆಯಲ್ಲ, ಈ ಸೈಡಲ್ಲಿ ಹ್ಯಾಂಡ್ಸ್ಗಳು ಕೊಟ್ಟಿದ್ದಾರಲ್ಲ ಸೋಫಾದು, ಅದಕ್ಕೆ ಆಗೋ ಅಂಥ ಒಂದು ಶೇಪ್ಗಳು ಕೂಡ ಈ ಒಂದು ಸೋಫಾ ಕವರಲ್ಲಿರುತ್ತೆ. ಅದನ್ನು ನೋಡಿಕೊಂಡು ನೀವು ಅದಕ್ಕೇ ಫಿಕ್ಸ್ ಮಾಡಿಕೊಂಡು ಜಸ್ಟ್ ಎಲಾಸ್ಟಿಕ್ ಥರ ಇದೆಯಲ್ಲ, ಇದನ್ನು ಎಕ್ಸ್ಪೆಂಡ್ ಮಾಡಿದ್ರೆ ಸಾಕು, ಆ ಸೋಫಾ ಕವರ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇದನ್ನು ನೀಟಾಗಿ ಎಲ್ಲ ಕಡೆನೂ ಅಡ್ಜಸ್ಟ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ಅಂತಲೇ ಕೆಲವೊಂದು ಬೆಂಡ್ ಥರ ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನೋಡಿರ್ತೀರ. ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ಈ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಆ ಬೆಂಡ್ಗಳನ್ನು ಕೂಡ ಇದರಲ್ಲಿ ಉಪಯೋಗಿಸ್ಕೊಂಡು ಸೈಡಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ಅಂದರೆ ಈ ಸೋಫಾದು ಎಡ್ಜ್ಗಳಿದೆಯಲ್ಲ, ಅದರಲ್ಲಿ ಈ ಒಂದು ಥರ್ಮಾಕೋಲ್ ಟೈಪ್ ಬಂದಿರುತ್ತೆ ಈ ಬೆಂಡ್ಗಳು. ಅದನ್ನು ಸೈಡಲ್ಲೆಲ್ಲ ಫಿಕ್ಸ್ ಮಾಡಿಕೊಂಡು ಈ ಒಂದು ಸೋಫಾಗೆ ಶೇಪನ್ನು ಕೊಡೋದು ಅಷ್ಟೇ. ಇದನ್ನು ಫಿಕ್ಸ್ ಮಾಡೋದು ಕೂಡ ತುಂಬಾ ಈಸಿ. ಹಾಗೆ ಇದನ್ನು ನೀಟಾಗಿ ಕೂಡ ವಾಶ್ ಮಾಡ್ಕೊಳ್ಬೋದು. ಜಸ್ಟ್ ಒಂದೇ ಒಂದು ಕವರಲ್ಲಿ ನಾವು ಸೋಫಾದ ಲುಕ್ಕನ್ನೇ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು, ತುಂಬಾ ಯೂಸ್ಫುಲ್ ಕೂಡ ಹೌದು. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಥರದ ಬೆಂಡ್ಗಳನ್ನು ಕೊಟ್ಟಿರ್ತಾರೆ. ಸುಮಾರು ಒಂದು 7ರಿಂದ 8 ಬಂದಿರುತ್ತೆ ಅನಿಸುತ್ತೆ. ಇದನ್ನು ಸೈಡ್ಗಳಲ್ಲಿ ಹಾಕಿ ನಾವು ಲಾಕ್ ಮಾಡೋದಷ್ಟೇ. ನೀಟಾಗಿ ಇದರದ ಒಂದು ಶೇಪನ್ನು ಕೊಡುತ್ತೆ. ಈ ರೀತಿ ಹಾಕೋದ್ರಿಂದ ಸೋಫಾದ ಒಂದು ಶೇಪನ್ನು ಕೊಡ್ಬೋದು ಇದಕ್ಕೆ. ನೋಡಿ, ಫೈನಲಾಗಿ ಸೋಫಾ ಕವರ್ನ ಫಿಕ್ಸ್ ಮಾಡಾದ್ಮೇಲೆ ಈ ರೀತಿಯ ಒಂದು ಸೋಫಾ ನಮಗೆ ರೆಡಿಯಾಗಿಬಿಡುತ್ತೆ. ಎಂಥ ಒಂದು ಹಳೆ ಸೋಫಾ ಇದು ಅಂತಲ್ಲ, ಇದಕ್ಕಿಂತ ಹಳೇದಾಗಿರೋ ಸೋಫಾ ಆದರೂ ಕೂಡ ಈ ಒಂದು ಸೋಫಾ ಕವರನ್ನು ಯೂಸ್ ಮಾಡಿಕೊಂಡು ನೀವು ಅದರ ಲುಕ್ಕನ್ನೇ ಚೇಂಜ್ ಮಾಡ್ಕೊಳ್ಬೋದು. ನೀವು ತರಿಸಿ ಒಂದು ಸಲ ಟ್ರೈ ಮಾಡಿ ನೋಡಿ.
ತುಂಬಾ ಇಷ್ಟಪಡ್ತೀರಾ. ಈ ಸೋಫಾ ಕವರನ್ನು ನಾನು 2 ಬುಕ್ ಮಾಡಿದ್ದೀನಿ, ಒಂದು ವಾಶ್ ಮಾಡಿದ್ರೂ ಒಂದು ಇರಲಿ ಅಂತ. ಅದ್ರದ್ದು ಕೂಡ ಅನ್ಬಾಕ್ಸಿಂಗನ್ನು ಹಾಕ್ತೀನಿ, ಅದು ಯಾವ ಕಲರ್ ಇದೆ ಅಂತ ಕೂಡ. ಇದಲ್ಲದೆ ಇದನ್ನು ನೋಡಿ ನಮ್ಮ ತಂದೆಯವರು ಮನೆಯಲ್ಲೂ ಕೂಡ ತಗೊಂಡಿದ್ದಾರೆ. ಪ್ರಾಡಕ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ. ಒಂದು ಸಲ ಪರ್ಚೇಸ್ ಮಾಡಿ ನೋಡಿ. ಸೋಫಾಗಳಿಗಂತೂ ತುಂಬಾ ಹೆಚ್ಚಾಗಿ ಬಂಡವಾಳ ಕೂಡ ಹಾಕಿರ್ತೀವಿ, ಬಟ್ ಕವರ್ಗಳಿಂದ ಮೇಂಟೈನ್ ಮಾಡೋದ್ರಲ್ಲಿರುತ್ತೆ. ಇದನ್ನು ನಾವು ಮೇಂಟೈನ್ ಮಾಡದೆ ಬಿಟ್ಟರೂ ಕೂಡ ಹಾಳಾಗುತ್ತೆ. ಸೋಫಾಗೆ ಹಾಕಿರೋ ಅಂಥ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಇದೊಂದು ನಿಮಗೆ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡಿ. ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಲ್ಲಿ ನಿಮಗೆ ಯಾವ ರೀತಿಯ ವೀಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯ ವೀಡಿಯೋಸ್ಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.